ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಗೆ ನಮಸ್ಕಾರ. ನಾನು ಸುಕನ್ಯಾ. ನಾನೇ ಬರೆದು ಹಾಡಿದ ಭಜನೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಎಲ್ಲ ನನ್ನ ಅಭಿಮಾನಿ ಬಂಧುಗಳು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ. ಎಲ್ಲ ಅಭಿಮಾನಿ ಬಂಧುಗಳಿಗೆ ತಾಯಿ ದುರ್ಗಾಪರಮೇಶ್ವರಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸುಖ ಸಂತೋಷ ಸಂಪತ್ತನ್ನು ಕೊಡಲಿ. ಹಾಗೆಯೇ ಸ್ವಾಮಿ ಕೊರಗಜ್ಜನ ಕೃಪಾಕಟಾಕ್ಷ ಎಲ್ಲರ ಮೇಲಿರಲಿ ಎಂದು ಹಾರೈಸುತ್ತಾ ನನ್ನ ಭಜನೆಯನ್ನು ಪ್ರಾರಂಭಿಸುತ್ತೇನೆ. ದುರ್ಗಾ ಪರಮೇಶ್ವರಿ ಅಮ್ಮ ಕಟೀಲೇಶ್ವರಿ, ದುರ್ಗಾ ಪರಮೇಶ್ವರಿ ಅಮ್ಮ ಕಟೀಲೇಶ್ವರಿ, ಭವಭಯ ಹಾರಿಣಿ ದುರಿತ ನಿವಾರಿಣಿ, ಭವಭಯ ಹಾರಿಣಿ ದುರಿತ ನಿವಾರಿಣಿ, ಅಸುರ ಸಂಹಾರಿಣಿ ಅಸುರ ಸಂಹಾರಿಣಿ ಅಮ್ಮ, ಅಸುರ ಸಂಹಾರಿಣಿ, ಅಸುರ ಸಂಹಾರಿಣಿ ಅಮ್ಮ, ಅಸುರ ಸಂಹಾರಿಣಿ ಅಮ್ಮ, ಅಸುರ ಸಂಹಾರಿಣಿ, ದುರ್ಗಾ ಪರಮೇಶ್ವರಿ ಅಮ್ಮ ಕಟೀಲೇಶ್ವರಿ, ದುರ್ಗಾ ಪರಮೇಶ್ವರಿ ಅಮ್ಮ ಕಟೀಲೇಶ್ವರಿ, ಕಣ್ಣಿನ ಭಾಗ್ಯ ನಿಮ್ಮನೊಮ್ಮೆ ನೋಡಿದರೆ ಜನ್ಮವೇ ಸಾರ್ಥಕ ಕಟೀಲಿಗೆ ಬಂದರೆ, ಕಣ್ಣಿನ ಭಾಗ್ಯ ನಿಮ್ಮನೊಮ್ಮೆ ನೋಡಿದರೆ ಜನ್ಮವೇ ಸಾರ್ಥಕ ಕಟೀಲಿಗೆ ಬಂದರೆ, ದರ್ಶನ ಮಾಡಿ ಪೂಜೆ ಕೊಟ್ಟರೆ, ದರ್ಶನ ಮಾಡಿ ಪೂಜೆ ಕೊಟ್ಟರೆ ಮಾಡಿದ ಪಾಪ ಉಳಿಲಿಕ್ಕಿದೆಯ, ಮಾಡಿದ ಪಾಪ ಉಳಿಲಿಕ್ಕಿದೆಯ, ದುರ್ಗಾ ಪರಮೇಶ್ವರಿಯೇ ಅಮ್ಮ ಕಟೀಲೇಶ್ವರಿಯೇ, ದುರ್ಗಾ ಪರಮೇಶ್ವರಿಯೇ ಅಮ್ಮ ಕಟೀಲೇಶ್ವರಿಯೇ, ನಾನು ನನ್ನದು ಎನ್ನಲಿಕ್ಕಿಲ್ಲ, ಎಲ್ಲವೂ ನಿಮ್ಮ ದೇವರವ ಪ್ರಸಾದ, ನಾನು ನನ್ನದು ಎನ್ನಲಿಕ್ಕಿಲ್ಲ, ಎಲ್ಲವೂ ನಿಮ್ಮ ದೇವರವ ಪ್ರಸಾದ, ಹತ್ತು ಬೆರಳನ್ನು ಬಿಡಿಸಿ ಕೇಳಿದರೆ, ಹತ್ತು ಬೆರಳನ್ನು ಬಿಡಿಸಿ ಕೇಳಿದರೆ ಭಾಗ್ಯವ ಬೇಡಲು ನಿಮ್ಮಲ್ಲಿ ಬಂದೆ, ಭಾಗ್ಯವ ಬೇಡಲು ನಿಮ್ಮಲ್ಲಿ ಬಂದೆ, ದುರ್ಗಾ ಪರಮೇಶ್ವರಿಯೇ ಅಮ್ಮ ಕಟೀಲೇಶ್ವರಿಯೇ, ದುರ್ಗಾ ಪರಮೇಶ್ವರಿಯೇ ಅಮ್ಮ ಕಟೀಲೇಶ್ವರಿಯೇ, ಮಲ್ಲಿಗೆ ಹೂವಿಗೆ ಒಲಿದು ತುಂಬಿಯ ರೂಪದಲ್ಲಿ ಬಂದು, ಮಲ್ಲಿಗೆ ಹೂವಿಗೆ ಒಲಿದು ತುಂಬಿಯ ರೂಪದಲ್ಲಿ ಬಂದು, ವರುಣಾಸುರನನ್ನು ಕೊಂದು, ವರುಣಾಸುರನನ್ನು ಕೊಂದು, ಬ್ರಾಹ್ಮರಿ ಬಿರುದನು ಪಡೆದಿರುವೆ, ಬ್ರಾಹ್ಮರಿ ಬಿರುದನು ಪಡೆದಿರುವೆ, ದುರ್ಗಾ ಪರಮೇಶ್ವರಿಯೇ ಅಮ್ಮ ಕಟೀಲೇಶ್ವರಿಯೇ, ದುರ್ಗಾ ಪರಮೇಶ್ವರಿಯೇ ಅಮ್ಮ ಕಟೀಲೇಶ್ವರಿಯೇ, ನಂದಿನಿ ದಡದಲ್ಲಿ ನೆಲೆಸಿ ಭಕ್ತರ ಆಸೆಗಳ ಪೂರೈಸಿ, ನಂದಿನಿ ದಡದಲ್ಲಿ ನೆಲೆಸಿ ಭಕ್ತರ ಆಸೆಗಳ ಪೂರೈಸಿ, ಕಷ್ಟಗಳನ್ನು ಪರಿಹರಿಸಿ, ಕಷ್ಟಗಳನ್ನು ಪರಿಹರಿಸಿ, ದುರ್ಗಾಂಬಿಕೆಯಾಗಿ ನೆಲೆಸಿರುವೆ, ದುರ್ಗಾಂಬಿಕೆಯಾಗಿ ನೆಲೆಸಿರುವೆ, ಅಮ್ಮ ಅಮ್ಮ ಅಮ್ಮ
ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿದ್ದ ಎಲ್ಲ ಮನೆಮದ್ದುಗಳನ್ನು ಹಾಗೆಯೇ ನಾನೇ ಅಭಿನಯಿಸಿದ ಏಕಪಾತ್ರಾಭಿನಯವನ್ನು ನಿಮ್ಮ ಮುಂದೆ ಇಡಲಿದ್ದೇನೆ. ಇಲ್ಲಿ ತನಕ ನನ್ನ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.